ಕೂಡ ಮಾತಾಡ್ತಾರೆ. ಸೊ 21ನೇ ತಾರೀಕು ಬೆಳಿಗ್ಗೆ ಇಕ್ಬಾಲ್ ಇವರು ಮೊದಲು ಅಲ್ ಜಜೀರಾಕ್ಕೆ ಕೆಲಸ ಮಾಡ್ತಿದ್ದಾರೆ. ಈಗ ಅವರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಹಾಗೂ ಫೋಟೋಗ್ರಾಫರ್. ಸೊ ಅವರು 21ನೇ ತಾರೀಕು ಬೆಳಿಗ್ಗೆ ಹಾಗೂ 21ನೇ ತಾರೀಕಿನ ಮಧ್ಯಾಹ್ನ ದಿನೇಶ್ ಖನ್ನಾ ಇವರು ಕೋಆರ್ಡಿನೇಟರ್ ಆಗಿರುವ ರವಿರಾಜ್ ಕೊಡ್ತಾರೆ. ಆನಂತರ ವಿದ್ಯಾರ್ಥಿಗಳು ಇದರ ಕುರಿತು ಹೆಚ್ಚಿನ ವಿವರಗಳನ್ನು ನೀಡ್ತಾರೆ. ಸೊ ಅಪರಾಹ್ನ ಅಥವಾ ಮಧ್ಯಾಹ್ನ ನಾಳೆ ಸಂಜಯ್ ಪಾಕ್ ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್. ಇವರು ಫೆಸ್ಟಿವಲ್ ಮಾಧ್ಯಮ ಹಬ್ಬ ಅಥವಾ ಸಂವಹನ ಹಬ್ಬ ಅಂತ ಕರೀಬಹುದು. ಇದನ್ನ ಫೆಬ್ರವರಿ 20, 21 ಮತ್ತು 22 ಈ 3 ದಿನಗಳ ಕಾಲ ನಾವು ಸಂಯೋಜಿಸಿದ್ದೇವೆ. ಈ 3 ದಿನಗಳ ಈ ಸಂವಹನ ಹಬ್ಬವನ್ನ, ಕಮ್ಯುನಿಕೇಶನ್ ಫೆಸ್ಟಿವಲ್ ಅನ್ನ NDTVಯ ರೆಸಿಡೆಂಟ್ ಎಡಿಟರ್ ಬ್ಯಾಂಗ್ಳೂರು ಮಾಯಾ ಶರ್ಮಾ ಇವರು ಉದ್ಘಾಟನೆ ಮಾಡ್ತಾರೆ. ಮತ್ತು ಈ 3 ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತವೆ. ರಾಜೀವ್ ಸರ್ದೇಸಾಯಿ ಅವರು ಇರ್ತಾರೆ, ನಂತರ ಸಂಜಯ್ ಕಾಕ್ ಇರ್ತಾರೆ. ಆ ಎಲ್ಲ ವಿವರಗಳನ್ನ ನನ್ನ ಸಹೋದ್ಯೋಗಿ ಮತ್ತು ವಿದ್ಯಾರ್ಥಿಗಳು ಇವರೆಲ್ಲ ನೀಡ್ತಾರೆ. ಮುಖ್ಯವಾಗಿ ಇದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮಹತ್ವದ ಅನುಭವ. ಅನೇಕ ತಿಂಗಳುಗಳಿಂದ ಈ ಪ್ರಾರಂಭ, ಇದರ ಕುರಿತಂತೆ ತಯಾರಿ ಪ್ರಾರಂಭವಾಗಿರುತ್ತೆ ಮತ್ತು ಭಾವನಾತ್ಮಕವಾದ ಒಂದು ಸೆಲೆಬ್ರೇಷನ್ ಮಾತ್ರ ಅಲ್ಲ. ಸ್ವಾತಂತ್ರ್ಯದ ಅಥವಾ ಈ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದರ ಒಂದು ಭಾವನಾತ್ಮಕ ಸೆಲೆಬ್ರೇಷನ್ ಮಾತ್ರ ಅಲ್ಲ, ಇದು ಒಂದು ವೈಚಾರಿಕವಾದಂತಹ ಒಂದು ಚರ್ಚೆ ಕೂಡ. ಮಾಧ್ಯಮಕರ್ತರು ನಿಜವಾಗಿಯೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎದುರಿಸಬೇಕಾದ ಸವಾಲುಗಳು ಏನು ಎನ್ನುವುದನ್ನ ಚರ್ಚಿಸೋದು. ಹೀಗಾಗಿಯೇ ಬೇರೆ ಬೇರೆ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಇಲ್ಲಿ ಬಂದು ವಿದ್ಯಾರ್ಥಿಗಳ ಜೊತೆಗೆ ಈ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ತಾವು ಎದುರಿಸುವಂತಹ ಸವಾಲುಗಳನ್ನ ವಿದ್ಯಾರ್ಥಿಗಳಿಗೆ ವಿವರಿಸ್ತಾರೆ. ಸೊ ಇದರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ನಿಜವಾದ ಕ್ಷೇತ್ರ ಏನು, ಹೇಗಿದೆ ಅನ್ನೋದರ ಒಂದು ಪರಿಚಯವಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆದ್ರಿಂದ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದು ಆದರ್ಶವಾದ ಸಮಾಜದಲ್ಲಿ ನಾವು ಬದುಕ್ತಾ ಇಲ್ಲ. ಸೊ ಸವಾಲುಗಳಿವೆ, ನಾವು ಮಾಡೋ ಕ್ಷೇತ್ರದಲ್ಲಿ ಸವಾಲುಗಳಿವೆ. ಆ ಸವಾಲುಗಳ ಪರಿಚಯವಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೀಗಾಗಿ ಇದು ಕೇವಲ ಒಂದು, ಇಟ್ ಇಸ್ ನಾಟ್ ಜಸ್ಟ್ ಅನ್ ಎಮೋಷನಲ್ ಸೆಲೆಬ್ರೇಷನ್ ಆಫ್ ಫ್ರೀಡಮ್ with responsibility, of course, but at the same time it's a very thoughtful attempt to understand what actually our field is.